ನಮಸ್ಕಾರ. ಬೆಳಿಗ್ಗೆ ಇಂಟರ್ವ್ಯೂಗೆ ಹೊರಡಲು ರೆಡಿಯಾದ ಅನುರಾಗ್ ತಿಂಡಿ ತಿನ್ನಲೆಂದು ಅಡಿಗೆ ಮನೆಗೆ ಬಂದ. ನೋಡಿದರೆ ಪಾತ್ರೆಗಳೆಲ್ಲ ಖಾಲಿ. ಪುಟ್ಟ ಪಾತ್ರೆಯಲ್ಲೊಂದಿಷ್ಟು ಚಟ್ನಿ ಬಿಟ್ಟರೆ ಇನ್ನೇನು ಇರಲಿಲ್ಲ. ಸಾರಿ ಕಣು ಅನುರಾಗ್, ಇವತ್ತು ದೋಸೆ ಹಿಟ್ಟು ಸ್ವಲ್ಪ ಇತ್ತು. ಮಾಡಿದ ದೋಸೆ ಎಲ್ಲ ಖಾಲಿ ಆಗೋಯ್ತು. ಇವತ್ತೊಂದಿನ ಹೊರಗೆಲ್ಲಾದ್ರೂ ತಿಂಡಿ ಮಾಡೋ ಎಂದು ಅತ್ತಿಗೆ ಸಾಣಲ ಮಾತಿಗೆ ಹೂ ಎಂದಷ್ಟೇ ಉತ್ತರಿಸಿ ತಲೆಯಾಡಿಸಿದ ಅನುರಾಗ್. ನಿನ್ನ ಹತ್ತಿರ ಎಕ್ಸ್ಟ್ರಾ ಕೀ ಇದೆ ಅಲ್ವಾ? ಇವತ್ತು ನಾನು ನಿಮ್ಮ ಅಣ್ಣ ಮನೆಗೆ ಬರೋದು ಸ್ವಲ್ಪ ತಡವಾಗುತ್ತೆ ಎಂದು ಹೇಳಿದ ಸಹನಾ ಆಫೀಸ್ಗೆ ಹೊರಟಳು. ಅನುರಾಗ್ 2 ಗ್ಲಾಸ್ ನೀರು ಕುಡಿದ. ಹೊಟ್ಟೆ ಬೇರೆ ಹಸಿವಿನಿಂದ ಚುರ್ ಎನ್ನುತ್ತಿತ್ತು. ವಿಷಾದದ ನಗುವೊಂದನ್ನು ಬೀರಿ ಬಾಗಿಲಿಗೆ ಬೀಗ ಹಾಕಿ ಮನೆಯಿಂದ ಹೊರಬಿದ್ದ. ಜೇಬಲ್ಲಿ ಕೈ ಹಾಕಿ ನೋಡಿದರೆ ಇದ್ದದ್ದೇ 50 ರೂಪಾಯಿ. ಇದರಿಂದ ಏನಾದರೂ ಕೊಂಡು ತಿಂದರೆ ಬಸ್ ಚಾರ್ಜ್ಗೆ ಏನು ಮಾಡುವುದು? ಅಣ್ಣನ ಹತ್ತಿರ 10 ಸಲ ಕೇಳಿದರೆ ಅವನು ಹಣ ಬಿಚ್ಚುವುದು 1-2 ಸಲ. ಅದು ಇಷ್ಟು ಕೊಡುವುದೇ ಹೆಚ್ಚು ಎನ್ನುವ ಧೋರಣೆ ಮುಖದಲ್ಲಿ ಎದ್ದು ಕಾಣಿಸ್ತದೆ. ಇವತ್ತಿನ ಇಂಟರ್ವ್ಯೂ ಆದರೂ ಪಾಸ್ ಆದ್ರೆ ಸಾಕಪ್ಪ ಎಂದುಕೊಳ್ಳುತ್ತಾ ಬಸ್ ಸ್ಟಾಪ್ ಕಡೆ ನಡೆಯುತ್ತಿದ್ದ ಅನುರಾಗ್ನಿಗೆ ಅಲ್ಲೇ ದಾರಿಯಲ್ಲಿದ್ದ ಗೋಪಾಲಕೃಷ್ಣನ ಗುಡಿಯೊಂದು ಕಾಣಿಸಿತ್ತು. ದೇವರ ಆಶೀರ್ವಾದ ಪಡೆದೇ ಹೋಗೋಣ ಎಂದುಕೊಂಡು ಗುಡಿಯೊಳಗೆ ನಡೆದ ಅನುರಾಗ್ ದೇವರಿಗೆ ನಮಸ್ಕರಿಸಿ ತೀರ್ಥ ಪ್ರಸಾದ ಪಡೆದು ಇನ್ನೇನು ಹೊರಡಬೇಕು ಎನ್ನುವಷ್ಟರಲ್ಲಿ ಗಮ್ಮು ಅಂತ ಪುಳಿಯೋಗರೆಯ ಸುವಾಸನೆ ಮೂಗಿಗೆ ಬಡಿಯಿತು. ದೇವಾಲಯದ ಹೊರಸುತ್ತಿನಲ್ಲಿ ದೇವರಿಗೆ ನೈವೇದ್ಯವಾದ ಪುಳಿಯೋಗರೆಯನ್ನು ಹಂಚುತ್ತಿದ್ದಳು ಒಬ್ಬಳು ಹುಡುಗಿ. ಅನುರಾಗ್ನು ಸಾಲಿನಲ್ಲಿ ನಿಂತು ಪುಳಿಯೋಗರೆಯನ್ನು ಪಡೆದು ಅಲ್ಲೇ ಪಕ್ಕದಲ್ಲಿದ್ದ ಕಟ್ಟೆ ಮೇಲೆ ಕೂತು ತಿನ್ನಲಾರಂಭಿಸಿದ. ಹಸಿದ ಹೊಟ್ಟೆಗೆ ಆ ಪುಳಿಯೋಗರೆಯ 4 ತುತ್ತು ಅಮೃತದಂತೆನಿಸಿತು. ಪುಳಿಯೋಗರೆ ಖಾಲಿಯಾದರೂ ಉಳಿದಿದ್ದ ಪ್ರತಿಯೊಂದು ಅಗುಲನ್ನು ತಿನ್ನುತ್ತಿದ್ದ ಅನುರಾಗ್ನ ಮುಂದೆ ಇನ್ನೊಂದು ಎಲೆಯಲ್ಲಿ ತುಂಬಿದ ಪುಳಿಯೋಗರೆಯನ್ನು ಯಾರೋ ಹಿಡಿದರು. ಹಾಕಿದ್ದ ಹಸಿರು ಬಳೆಗಳು, ಮುದ್ದಾದ ಕೈಗಳಿಗೆ ಹಚ್ಚಿದ್ದ ಮದ್ರಂಗಿ. ಕಣ್ಣೆತ್ತಿ ನೋಡಿದ ಅನುರಾಗ್, ಅದೇ ಹುಡುಗಿ, ಪುಳಿಯೋಗರೆ ಹಂಚುತ್ತಿದ್ದ ಹುಡುಗಿ. ಇವನು ತಿನ್ನುತ್ತಿದ್ದ ರೀತಿಯನ್ನು ನೋಡಿ ತುಂಬಾ ಹಸಿವಾಗಿರ್ಬೇಕು ಎಂದು ಮತ್ತೊಂದಿಷ್ಟು ಪುಳಿಯೋಗರೆ ಕೊಡಲು ಬಂದಿದ್ದಳು ಆ ಹುಡುಗಿ. ತೆಗೆದುಕೊಳ್ಳಲು ಮುಜುಗರವೆನಿಸಿದರೂ ಹಸಿವೆಗೆ ನಾಚಿಕೆಯ ಪರಿವೆಲ್ಲಿ ಇರುವುದು. ಹಾಗಾಗಿ ಅನುರಾಗ್ ಅವಳು ಕೊಟ್ಟ ಪುಳಿಯೋಗರೆಯನ್ನು ತಿಂದ. ಹಸಿದ ಹೊಟ್ಟೆಗೆ ಎಷ್ಟು ಹಿತವೆನಿಸಿತು. ಧನ್ಯವಾದ ಹೇಳಬೇಕು ಎನ್ನುವುದರೊಳಗೆ ಆ ಹುಡುಗಿ ಅಲ್ಲಿಂದ ಮಾಯವಾಗಿದ್ದಳು. ಅನುರಾಗ್ ತನ್ನ ವಿದ್ಯಾಭ್ಯಾಸ ಮುಗಿಸಿ ಕೆಲಸ ಹುಡುಕಲೆಂದು ಬ್ಯಾಂಗ್ಳೂರಿನಲ್ಲಿದ್ದ ತನ್ನ ಅಣ್ಣನ ಮನೆಗೆ ಬಂದಿದ್ದ. ಅಣ್ಣ ಮಾಧವ್ ಒಳ್ಳೆ ಕೆಲಸದಲ್ಲಿದ್ದನು. ಅತ್ತಿಗೆ ಸಹನಾ ಕೂಡ ನೌಕರಿಯಲ್ಲಿದ್ದಳು. ಅನುರಾಗ್ ಇವರ ಮನೆಗೆ ಬಂದಿರುವುದೇಕೋ ಮಾಧವ್ ಸಹನಾ ಇಬ್ಬರಿಗೂ ಇಷ್ಟವಿರಲಿಲ್ಲ. ಆದ್ರೆ ಊರಿನಲ್ಲಿದ್ದ ಅಮ್ಮ ಜಾನಕಿಯವರ ಮಾತು ಮೀರಲಾರದೆ ಅನುರಾಗ್ನನ್ನು ಮನೆಯಲ್ಲಿ ಇರಿಸಿಕೊಂಡಿದ್ದ ಮಾಧವ್. ಕೆಲಸ ಇಲ್ಲದ ನಿರುದ್ಯೋಗಿ ಎಂದು ಅಣ್ಣ ಅತ್ತಿಗೆ ಮಾಡುತ್ತಿದ್ದ ಅವಮಾನ, ಆಡುತ್ತಿದ್ದ ಚುಚ್ಚು ಮಾತುಗಳು ಅನುರಾಗ್ನ ಮನಸ್ಸಿಗೆ ಹಿಂಸೆ ಕೊಡುತ್ತಿತ್ತು. ಎಷ್ಟೋ ಬಾರಿ ಸಹನಾ ಇಬ್ಬರಿಗಾಗುವಷ್ಟೇ ಅಡಿಗೆ ಮಾಡಿ ಇಡುತ್ತಿದ್ದಳು. ಕೇಳಿದರೆ ಅಳತೆ ಗೊತ್ತಾಗಲಿಲ್ಲ, ಇವತ್ತೊಂದಿನ ಅಡ್ಜಸ್ಟ್ ಮಾಡಿಕೋ ಎಂದು ಸಮಜಾಯಿಷಿ ಕೊಡುತ್ತಿದ್ದಳು. ಇರುವ ಇಬ್ಬರು ಮತ್ತೊಬ್ಬರಿಗೆ ಅಡಿಗೆ ಮಾಡಲು ಗೊತ್ತಾಗ್ಲಿಲ್ಲ ಎನ್ನುವ ಸಾಣಲ ಮಾತುಗಳು ಸುಳ್ಳೆಂದು ಅನುರಾಗನಿಗೆ ತಿಳಿದಿದ್ದರೂ ಎದುರಾಡುವಂತಿರಲಿಲ್ಲ. ಎಷ್ಟೋ ಬಾರಿ ನೀರು, ಒಂದಿಷ್ಟು ಬಿಸ್ಕಿಟ್ಗಳಿಂದಲೇ ಅನುರಾಗ್ ತನ್ನ ಹಸಿವು ತಣಿಸಿಕೊಳ್ಳುತ್ತಿದ್ದ. ಸಿಗದ ಕೆಲಸ, ಯಾವಾಗಲೂ ಖಾಲಿಯಾಗಿರುವ ಜೇಬು, ಮನೆಯಲ್ಲಿ ತಾತ್ಸಾರವೇ ಸತ್ಕಾರ, ಇವೆಲ್ಲವನ್ನು ಸಹಿಸಿ ಅನುರಾಗ್ನಿಗೂ ರೋಸಿ ಹೋಗಿತ್ತು. ಆದರೆ ಇನ್ನೆಲ್ಲೋ ಹಾಸ್ಟೆಲ್ನಲ್ಲೋ ಪಿಜಿಯಲ್ಲಿ ಇರುವ ಪರಿಸ್ಥಿತಿಯಲ್ಲೂ ಅನುರಾಗ್ ಇರಲಿಲ್ಲ. ಹಾಗಾಗಿ ಕಷ್ಟವೋ ಸುಖವೋ ಅಣ್ಣನ ಮನೆಯಲ್ಲೇ ದಿನ ದೂಡುತ್ತಿದ್ದ. ಅಂದು ಕೂಡ ಎಂದಿನಂತೆ ಅನುರಾಗ್ ಹೋಗಿದ್ದ ಇಂಟರ್ವ್ಯೂನಲ್ಲಿ ಅವನು ಸೆಲೆಕ್ಟ್ ಆಗಿರ್ಲಿಲ್ಲ. ಮನೆಗೆ ಬಂದಾಗ ಮತ್ತದೇ ಕೊಂಕಿನ ಮಾತುಗಳು. ಮನೆಯಲ್ಲಿರಲು ಮನಸ್ಸಾಗದೆ ಹೊರಗೆ ಬಂದವನು ಮತ್ತೆ ಗೋಪಾಲ್ ಕೃಷ್ಣ ಗುಡಿಯ ಕಡೆಗೆ ನಡೆದ. ಸಂಜೆಯ ಸಮಯ. ಗುಡಿಯ ಸುತ್ತ ಹಣತೆಯಲ್ಲಿ ದೀಪ ಬೆಳಗುತ್ತಿದ್ದಳು ಹುಡುಗಿ. ಅವಳೇ ಬೆಳಿಗ್ಗೆ ಪುಳಿಯೋಗರೆ ಕೊಟ್ಟ ಹುಡುಗಿ. ಅವಳನ್ನು ನೋಡಿ ತನಗೆ ಅರಿವಾಗದಂತೆ ಅನುರಾಗ್ನ ಮೊಗದಲ್ಲೊಂದು ಮಂದಹಾಸ ಮೂಡಿತು. ಕೆಲವರು ಲಕ್ಷಣವೇ ಹಾಗೆ. ಅವರ ಮುಖಾರವಿಂದ ನೋಡುತ್ತಲೇ ಮನಸ್ಸಿಗೇನೋ ಒಂದು ರೀತಿಯ ನೆಮ್ಮದಿ ದೊರಕುವುದು. ಇವಳಲ್ಲೂ ಅಂತಹದೇನೋ ಅಡಗಿದೆ ಎಂದೆನಿಸಿತು ಅನುರಾಗ್ನಿಗೆ. ಆ ಮುಸ್ಸಂಜೆ ತಂಪಾದ ಗಾಳಿ ಹಚ್ಚಿದ್ದ ಹಣತೆಯ ಬೆಳಕಿನ ನಡುವೆ ಕಂಡ ಆ ಹುಡುಗಿಯ ನಗುಮೊಗ, ಇವೆಲ್ಲವೂ ಅನುರಾಗ್ನ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿಯಿತು. ನೊಂದಿದ್ದ ಮನಸ್ಸಿಗೆ ಏನೋ ಒಂದು ರೀತಿಯ ನೆಮ್ಮದಿ ತಂದಿತ್ತು. ಮರುದಿನವೂ ಅನುರಾಗ್ನ ಹೊಟ್ಟೆ ತುಂಬಿಸಿದ್ದು ಆ ಹುಡುಗಿ ಕೊಟ್ಟ ಪುಳಿಯೋಗರೆಯೇ. ಎಲ್ಲರೊಂದಿಗೆ ನಗುತ್ತಲೇ ವ್ಯವಹರಿಸುತ್ತಿದ್ದ, ಇಡೀ ದೇವಸ್ಥಾನದ ಕೆಲಸಗಳನ್ನು ಮಾಡುತ್ತಿದ್ದ ಆ ಹುಡುಗಿ ದೇವಸ್ಥಾನದ ಅರ್ಚಕರ ಮಗಳೆಂದು ತಿಳಿಯಲು ಅನುರಾಗ್ನಿಗೆ ಹೆಚ್ಚು ಸಮಯ ಬೇಕಾಗ್ಲಿಲ್ಲ. ನಿರುದ್ಯೋಗ, ಅಣ್ಣ ಅತ್ತಿಗೆಯ ಚುಚ್ಚು ಮಾತುಗಳು,
ಇವೆಲ್ಲದರ ನಡುವೆ ಬದುಕುತ್ತಿದ್ದ ಅನುರಾಗ್ನಿಗೆ ಆ ಗೋಪಾಲಕೃಷ್ಣ ದೇವಸ್ಥಾನವೇ ಒಂದು ರೀತಿಯ ನೆಮ್ಮದಿ ತಾನದಂತಿತ್ತು. ಹಾಗೊಮ್ಮೆ ಹೀಗೊಮ್ಮೆ ಸಿಗುತ್ತಿದ್ದ ಆ ಹುಡುಗಿಯ ಮಂದಹಾಸವೇ ಜೀವಗಂಗೆ ಅಂತಾಗಿತ್ತು. ಹೀಗೆ ತಿಂಗಳುಗಳೇ ಹುರುಳಿದವು. ಕಾಲ ಯಾವತ್ತೂ ಒಂದೇ ರೀತಿ ಇರುವುದಿಲ್ಲ. ಕತ್ತಲೆ ಕಳೆದ ನಂತರ ಬೆಳಕು ಮೂಡಲೇಬೇಕು. ಅನುರಾಗ್ನ ಜೀವನದಲ್ಲೂ ಹಾಗೇ ಆಗಿತ್ತು. ಅವನ ಅಷ್ಟು ಸಮಯದ ಪರಿಶ್ರಮಕ್ಕೆ ಪ್ರತಿಫಲ ದೊರಕಿತ್ತು. ದೊಡ್ಡ ಕಂಪನಿಯೊಂದರಲ್ಲಿ ಒಳ್ಳೆಯ ಕೆಲಸವೇ ಸಿಕ್ಕಿತ್ತು. ಅನುರಾಗ್ನಿಗಾದ ಖುಷಿಗಂತೂ ಪಾರವೇ ಇರಲಿಲ್ಲ. ಅಂತೂ ಈ ನಿರುದ್ಯೋಗದಿಂದ ತನಗೆ ಮುಕ್ತಿ ಸಿಕ್ಕಿತ್ತಲ್ಲ ಎನ್ನುವುದೇ ಅನುರಾಗ್ನಿಗೆ ಬಹಳ ಸಂತಸದ ವಿಷಯವಾಗಿತ್ತು. ಮೊದಲ ವಿಷಯವನ್ನು ತನ್ನ ತಾಯಿ ಜಾನಕಿಯವರಿಗೆ ತಿಳಿಸಿದ. ಜಾನಕಿಯವರು ಬಹಳ ಸಂತೋಷಪಟ್ಟರು. ಮನೆಗೆ ಹೋಗ್ತಾ ಸ್ವೀಟ್ ಪ್ಯಾಕೆಟ್ನೊಂದಿಗೆ ಹೋಗಿದ್ದ. ವಿಷಯ ತಿಳಿದ ಮಾಧವ ಮತ್ತು ಸಾಣಾಳು ಖುಷಿಯಾದರು. ಮರುದಿನ ಬೆಳಿಗ್ಗೆ ಆಫೀಸ್ಗೆ ಹೊರಟ ಅನುರಾಗ್ನನ್ನು ತಡೆದ ಸಹನಾ, ಬಿಸಿ ಬಿಸಿಯಾದ ದೋಸೆ, ಬೆಣ್ಣೆ, ಕಾಯಿ ಚಟ್ನಿ ಎಲ್ಲ ರೆಡಿಯಾಗಿದೆ, ಹನಿ ತಿಂದು ಹೋಗು ಎಂದಳು. ಎಂದೂ ಇಲ್ಲದ ಅತ್ತಿಗೆಯ ಈ ಉಪಚಾರ ನೋಡಿ ಅನುರಾಗ್ನಿಗೆ ನಗ್ಬೇಕೋ ಅಳ್ಬೇಕೋ ತಿಳಿಯಲಿಲ್ಲ. ಈ ಪ್ರೀತಿ, ಈ ಉಪಚಾರವೆಲ್ಲ ನನಗಾಗಿ ಅಲ್ಲ, ನನಗೆ ದೊರಕಿರುವ ನೌಕರಿಗಾಗಿ ಎಂದು ಅನಿಸಿ ವಿಷಾದದ ನಗುವೊಂದು ಮೂಡಿತು ಅನುರಾಗ್ನ ಮುಖದಲ್ಲಿ. ಬೇಡ ಅತ್ತಿಗೆ, ನನಗೆ ಲೇಟ್ ಆಗಿದೆ ಎಂದಷ್ಟೇ ಹೇಳಿ ಮನೆಯಿಂದ ಹೊರನಡೆದ ಅನುರಾಗ್. ದಾರಿಯಲ್ಲಿ ಸಿಕ್ಕ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಮನಸಾರೆ ವಂದನೆ ಸಲ್ಲಿಸಿದ್ದ. ಅವನ ಜೀವನದ ಹೊಸ ಅಧ್ಯಾಯವೊಂದು ಆರಂಭವಾಗಿತ್ತು. ಹೊರಾಂಗಣಕ್ಕೆ ಬಂದಾಗ ಮತ್ತದೇ ಹುಡುಗಿಯ ದರ್ಶನವಾಯಿತು. ನಗುಮೊಗದೊಂದಿಗೆ ಎಲ್ಲರಿಗೂ ಪ್ರಸಾದ ಹಂಚುತ್ತಿದ್ದಳು. ಆಫೀಸ್ನ ಕ್ಯಾಂಟೀನ್ನಲ್ಲಿ ಬಗೆ ಬಗೆಯ ತಿಂಡಿಗಳು ಸಿಗುತ್ತಿದ್ದರು. ಅನುರಾಗ್ನಿಗೆ ದೇವಸ್ಥಾನದ ಈ ಪುಳಿಯೋಗರೆಯೇ ಹಿಡಿಸ್ತಿತ್ತು. ಎಷ್ಟೋ ದಿನಗಳು ಅವನ ಹಸಿವನ್ನು ನೀಗಿಸಿದ ಅದೇ ಪ್ರಸಾದ. ಅದು ಕೇವಲ ಅವನ ಹೊಟ್ಟೆಯನ್ನು ಮಾತ್ರವಲ್ಲ, ಅವನ ಮನಸ್ಸನ್ನು ತುಂಬಿಸಿತ್ತು. ಅಂದು ಸಂಜೆ ಮನೆಗೆ ಬಂದ ಅನುರಾಗ್ನನ್ನು ಎದುರುಗೊಂಡಿದ್ದರು ಜಾನಕಿಯವರು. ಅಮ್ಮನನ್ನು ನೋಡಿದ ಅನುರಾಗ್ನಿಗೆ ಬಹಳ ಖುಷಿಯಾಗಿತ್ತು. ರಾತ್ರಿ ಊಟದ ನಂತರ ತಾವು ಬಂದ ಕಾರಣವನ್ನು ತಿಳಿಸಿದರು ಜಾನಕಿ. ಹೇಗೋ ಅನುರಾಗ್ನಿಗೆ ಒಳ್ಳೆ ಕೆಲಸ ಸಿಕ್ಕಿದೆ, ಆದಷ್ಟು ಬೇಗ ಮದುವೆ ಮಾಡಿಬಿಡೋಣ. ಅಲ್ಲಿ ಇಲ್ಲಿ ಹೆಣ್ಣನ್ನು ನೋಡುವ ಬದಲು ತನ್ನ ತಂಗಿ ಭಾವನಳನ್ನೇ ಏಕೆ ಅನುರಾಗ್ನಿಗೆ ತಂದುಕೊಳ್ಬಾರ್ದು ಎಂದ ಸಾನಾಳ ಪ್ರಸ್ತಾಪದ ಕುರಿತು ಮಾತನಾಡಲೇ ತಾನು ಬಂದಿದ್ದು ಎಂದರು ಜಾನಕಿ. ಇಷ್ಟು ದಿನ ತನಗೆ ನೌಕರಿ ಇಲ್ಲ ಎಂದು ತನ್ನನ್ನು ಕೀಳಾಗಿ ನಡೆಸಿಕೊಂಡ ಅತ್ತಿಗೆ ಈಗ ತಾನು ಚೆನ್ನಾಗಿ ದುಡಿಯುತ್ತೇನೆ ಎನ್ನುವ ಕಾರಣಕ್ಕೆ ತಮ್ಮ ತಂಗಿಯನ್ನೇ ಕೊಟ್ಟು ಮದುವೆ ಮಾಡಲು ಮುಂದಾಗಿರುವ ವಿಷಯ ತಿಳಿದು ವಿಪರ್ಯಾಸವೆನಿಸಿತು ಅನುರಾಗ್ನಿಗೆ. ಅಮ್ಮ, ನಾನು ಮದುವೆಯಾಗುವ ಹುಡುಗಿ ನನಗೆ ಒಪ್ಪಿಗೆಯಾಗಬೇಕು. ನನಗೆ ಒಪ್ಪಿಗೆಯಾಗುವಂತವಳನ್ನು ನಾನೇ ಆರಿಸಿಕೊಳ್ತೇನೆ ಎಂದು ಹೇಳಿದ ಅನುರಾಗ್ನ ಮಾತಿಗೆ ಜಾನಕಿಯವರು ತಲೆ ಆಡಿಸಿದರು. ಮರುದಿನ ಸಂಜೆ ಗೋಪಾಲಕೃಷ್ಣ ಗುಡಿಗೆ ಹೋದ ಅನುರಾಗ್ ಅರ್ಚಕರ ಮಗಳಲ್ಲಿ ನೇರವಾಗಿ ಮಾತನಾಡಿದ. ಬಹಳ ದಿನಗಳಿಂದ ನಾನು ಇಲ್ಲಿಗೆ ಬರ್ತಿದ್ದೇನೆ. ಮಾತನಾಡದಿದ್ದರೂ ಇಬ್ಬರಿಗೂ ಪರಿಚಯವಂತೂ ಇದೆ. ಎಷ್ಟೋ ದಿನಗಳು ಅನ್ನಪೂರ್ಣೇಶ್ವರಿಯಂತೆ ನೀವು ನನ್ನ ಹಸಿವನ್ನು ನೀಗಿದ್ದೀರಿ. ನಿಮ್ಮ ಸರಳತೆ, ಸೌಜನ್ಯ, ಮರುಭೂಮಿಯಲ್ಲೂ ಹೂವರಿಸುವಂತಹ ಆ ತಣ್ಣನೆಯ ನಗು, ಇವೆಲ್ಲವೂ ನನಗೆ ಬಹಳ ಇಷ್ಟ. ನನಗೆ ಸುತ್ತಿ ಬೆಳೆಸಿ ಮಾತನಾಡಲು ಬರುವುದಿಲ್ಲ. ನೇರವಾಗಿ ಕೇಳ್ತೇನೆ, ನನ್ನನ್ನು ಮದುವೆ ಆಗ್ತೀರಾ ಎಂದು ಕೇಳಿದ ಅನುರಾಗ್ನ ಪ್ರಶ್ನೆಗೆ ಆ ಹುಡುಗಿ ಏನು ಮಾತನಾಡದೆ ತನ್ನ ಕಂಗಳಲ್ಲಿ ನೀರು ತುಂಬಿಕೊಂಡು ದೇವಸ್ಥಾನದೊಳಗೆ ಓಡಿದ್ದಳು. ಅವಳ ಈ ನಡೆಯೇ ಅರ್ಥವಾಗಿರಲಿಲ್ಲ ಅನುರಾಗ್ನಿಗೆ. ಇಷ್ಟವಿದ್ದರೆ ಸಮ್ಮತಿಸಲಿ, ಇಲ್ಲವೆಂದರೆ ಇಲ್ಲ ಎಂದು ಹೇಳಲಿ, ಅದರಲ್ಲಿ ಅಳುವುದಕ್ಕೆ ಏನಿದೆ ಎನ್ನುವುದೇ ಅವನನ್ನು ಕಾಡಿತು. ಮರುದಿನ ಸಂಜೆ ಮತ್ತೆ ಗುಡಿಗೆ ಬಂದ ಅವನು ಆ ಹುಡುಗಿಯನ್ನು ಹುಡುಕಾಡಿದ. ಆದರೆ ಅವಳು ಕಾಣಲಿಲ್ಲ. ಅವಳ ತಂದೆ ಆ ದೇವಸ್ಥಾನದ ಅರ್ಚಕರು ಅನುರಾಗನ ಬಳಿ ಬಂದರು. ನಿನ್ನೆ ನಡೆದುದೆಲ್ಲವನ್ನು ರಂಜಿನಿ ಅಂದರೆ ನನ್ನ ಮಗಳು ನನಗೆ ತಿಳಿಸಿದಳು. ನೀನು ಅವಳನ್ನು ಮದುವೆಯಾಗುವ ಇಂಗಿತವನ್ನು ವ್ಯಕ್ತಪಡಿಸಿದ್ದು. ಹೌದು, ನಾನು ನಿಮ್ಮ ಮಗಳನ್ನು ಇಷ್ಟಪಡ್ತಿದ್ದೇನೆ. ಆ ವಿಷಯವನ್ನು ನಿನ್ನೆ ಅವರಲ್ಲಿ ಹೇಳಿದಾಗ ಏನು ಉತ್ತರಿಸದೆ ಹಾಗೇ ಹೋದರು. ನೀವು ಬೇಕಿದ್ರೆ ನನ್ನ ಬಗ್ಗೆ ವಿಚಾರಿಸಿ. ಇಲ್ಲೇ ಪಕ್ಕದ ಬೀದಿಯಲ್ಲಿ ನಮ್ಮ ಮನೆ ಇರೋದು. ನಾನು ಸಭ್ಯಸ್ಥ, ಯೋಗ್ಯ ಎಂದು ನಿಮಗನಿಸಿದ್ರೆ ಮಾತ್ರ ಈ ಮದುವೆಯ ಪ್ರಸ್ತಾಪವನ್ನು ಮುಂದುವರಿಸಿ. ನಿನ್ನ ಬಗ್ಗೆ ನಮಗೆಲ್ಲ ತಿಳಿದಿದೆಯಪ್ಪ, ಆದ್ರೆ ನಮ್ಮ ರಂಜಿನಿ ಬಗ್ಗೆ ನಿಂಗೆ ಗೊತ್ತಾದ್ರೆ ನೀನು ನಿನ್ನ ನಿರ್ಧಾರವನ್ನೇ ಬದಲಾಯಿಸಬಹುದು. ಅವಳು ನಿನ್ನ ಪ್ರಸ್ತಾಪಕ್ಕೆ ಏನು ಹೇಳಲಾರರು. ಯಾಕೆಂದ್ರೆ ಅವಳಿಗೆ ಮಾತು ಬರುವುದಿಲ್ಲ. ಇದೇ ಕಾರಣಕ್ಕೆ ಯಾರೂ ಅವಳನ್ನು ಒಪ್ಲಿಲ್ಲ. ಈಗ ಹೇಳು, ಈಗಲೂ ಅವಳನ್ನು ಮದುವೆ ಆಗುವ ಇಚ್ಛೆ ಇದೆ ನಿಂಗೆ? ಅರ್ಚಕರ ಮಾತು ಕೇಳಿದ ಅನುರಾಗ್ನಿಗೆ ಆಘಾತವಾಯಿತು. ಅಷ್ಟು ಸುಂದರ ಮಗುದ ಹಿಂದೆ ಇಷ್ಟು ನೋವಿನ ಸಂಗತಿಯೇ? ಯಾರು ಏನೇ ಹೇಳಿದರು ಸದಾ ಮಂದಹಾಸ ಬೀರುತ್ತಿದ್ದವಳಿಗೆ ಮಾತೇ ಬರುವುದಿಲ್ಲ ಎಂದು ನನಗೆ ತಿಳಿಯಲೇ ಇಲ್ವಲ್ಲ. ಪಾಪ ರಂಜಿನಿ,
ಹೀಗೆ ಅನುರಾಗ್ನ ಮನಸ್ಸು ರಂಜಿನಿಯ ಬಗ್ಗೆ ಯೋಚಿಸುತ್ತಿತ್ತು. ಅನುರಾಗ್ ಏನೂ ಮಾತನಾಡದೆ ಸುಮ್ಮನಿದ್ದುದನ್ನು ನೋಡಿ ವಿಷಯ ತಿಳಿದ ಮೇಲೆ ಇವನ ನಿರ್ಧಾರವು ಬದಲಾಗಿರಬೇಕು. ಎಲ್ಲರೂ ಇಷ್ಟೇ ಎಂದುಕೊಳ್ಳುತ್ತಾ ಅರ್ಚಕರು ಗುಡಿಯ ಕಡೆಗೆ ನಡೆದರು. ಪೂಜೆಗೆಂದು ಒಂದಿಷ್ಟು ಹೂಗಳನ್ನು ತರುತ್ತಿದ್ದ ರಂಜಿನಿಯನ್ನು ನೋಡಿ ಅನುರಾಗ್ ಮನದಲ್ಲೇ ಏನೋ ನಿಶ್ಚಯಿಸಿದ. ಅವಳ ಬಳಿ ಬಂದವನು, ಭಾವನೆಗಳಿಗೆ ಮೌನವೇ ಭಾಷೆ. ನನಗೆ ನಿಮ್ಮೇಲೆ ಹುಟ್ಟಿದ ಪ್ರೀತಿಗೆ ಸಾಕ್ಷಿಯಾಗಿದ್ದು ಅದೇ ಮೌನ, ಹಾಗೂ ನಿಮ್ಮ ಆ ಮಂದಹಾಸ. ನಿಮ್ಮನ್ನು ನೋಡಿದಾಗಲೆಲ್ಲ ನನ್ನ ಮನಸ್ಸಲ್ಲಿ ಮೂಡುವ ಆ ನಿರಾಳತೆಯನ್ನು, ನೆಮ್ಮದಿಯನ್ನು ಪದಗಳಲ್ಲಿ ಬಣ್ಣಿಸಲು ನನಗೂ ಸಾಧ್ಯವಿಲ್ಲ. ನಮಗೆ ಈಗಲೂ ನೀವಿಷ್ಟ. ನಿಮ್ಮ ತಂದೆ ಹೇಳಿದಂತೆ ನನ್ನ ನಿರ್ಧಾರದಲ್ಲಿ ಯಾವ ಬದಲಾವಣೆಯೂ ಇಲ್ಲ. ನಿಮ್ಗೆ ನಾನು ಒಪ್ಪಿಗೆಯೇ? ನನ್ನನ್ನು ಮದುವೆಯಾಗಲು ಸಮ್ಮತಿ ಇದೆಯೇ ಎಂದು ಕೇಳಿದ ಅನುರಾಗ್ನ ಮಾತಿಗೆ ರಂಜಿನಿಯ ಕಣ್ಣಳಿಗಳು ಖುಷಿಯಿಂದ ತೇವವಾದವು. ಅವಳ ಮನಸ್ಸು ಹರಳು ಮಲ್ಲಿಗೆಯಂತೆಯೇ ಹರಳಿ ಮೊಗದಲ್ಲಿ ನಸುನಗುವು ಮೂಡಿತು. ಮದುವೆಯ ಪ್ರಸ್ತಾಪಕ್ಕೆ ರಂಜಿನಿ ಒಪ್ಪಿಗೆ ಸೂಚಿಸಿದ್ದು ಅನುರಾಗ್ನಿಗೆ ಅಮೃತವೇ ತನ್ನ ಬೊಗಸೆಯಲ್ಲಿ ಸಿಕ್ಕಿದೆಯೇನು ಎನ್ನುವಷ್ಟು ಸಂತೋಷವಾಗಿತ್ತು. ತನ್ನ ಕುಂದುಕೊರತೆಗಳನ್ನೆಲ್ಲ ಒಪ್ಪಿಕೊಂಡು ತನ್ನ ಕೈ ಹಿಡಿಯಲು ಮುಂದಾಗಿರುವ ಅನುರಾಗ್ನ ಬಗೆಗೂ ರಂಜಿನಿಗೆ ಅದೇ ಪ್ರೀತಿ ಮೂಡಿತ್ತು. ಬಾನಂಗಳದಲ್ಲಿ ಸ್ವಚ್ಛಂದವಾಗಿ ಹಾರಾಡುವ ಪ್ರೇಮ ಪಕ್ಷಿಗಳಂತೆ ಇಬ್ಬರು ಭಾವನಾ ಲೋಕದಲ್ಲಿ ವಿಹರಿಸುತ್ತಿದ್ದರು. ತಮ್ಮ ಮಗಳ ಜೀವನದಲ್ಲಿ ಕೊನೆಗೂ ಖುಷಿ ಎನ್ನುವುದು ಅನುರಾಗ್ನ ರೂಪದಲ್ಲಿ ಬಂತು. ತಾನು ದಿನವೂ ಪೂಜಿಸುವ ಗೋಪಾಲ್ ಕೃಷ್ಣ ತನ್ನ ಕೈ ಬಿಡಲಿಲ್ಲ ಎನ್ನುವ ನೆಮ್ಮದಿ ಅರ್ಚಕರದ್ದಾಗಿತ್ತು. ಆದರೆ ಜೀವನದ ಬಂಡಿ ಸಾರಾಗವಾಗಿ ಸಾಗುತ್ತಿದೆ ಎಂದೆನಿಸಿದಾಗಲೇ ಎಲ್ಲೋ ಹಲಿ ತಪ್ಪಿರುವಂತೆ ಭಾಸವಾಗುವುದಲ್ಲವೇ? ಅನುರಾಗ್ನ ಜೀವನದಲ್ಲೂ ಹಾಗೇ ಆಗಿತ್ತು. ತಾನು ರಂಜಿನಿಯನ್ನು ಪ್ರೀತಿಸುತ್ತಿರುವುದನ್ನು, ಅವಳನ್ನೇ ಮದುವೆಯಾಗಲಿಚ್ಛಿಸಿರುವುದರ ಬಗ್ಗೆ ಮನೆಯಲ್ಲಿ ತಿಳಿಸಿದಾಗ ವಿರೋಧ ವ್ಯಕ್ತವಾಯಿತು. ತನ್ನ ತಂಗಿಯನ್ನೇ ಅನುರಾಗ್ನಿಗೆ ತಂದುಕೊಳ್ಬೇಕು ಎನ್ನುವ ಆಸೆ ಇಟ್ಟುಕೊಂಡಿದ್ದ ಸಹನಳಿಗೆ ಈ ವಿಷಯ ನುಂಗಲಾರದ ತುತ್ತಾಗಿತ್ತು. ಇನ್ನು ತಮ್ಮ ಮಗ ಮಾತು ಬಾರದ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗುತ್ತಿರುವುದು ಜಾನಕಿ ಅವರಿಗಂತೂ ಸುತರಾಂ ಒಪ್ಪಿಗೆ ಇರಲಿಲ್ಲ. ಮನೆಯಲ್ಲಿ ಇದೇ ವಿಷಯವಾಗಿ ಭಿನ್ನಾಭಿಪ್ರಾಯಗಳು ಮೂಡಿದವು. ಅಣ್ಣ ಹತ್ತಿಗೆ ಒಪ್ಪಿಗೆಯ ಬಗ್ಗೆ ಅನುರಾಗ್ ಹೆಚ್ಚೇನು ತಲೆ ಕೆಡಿಸಿಕೊಳ್ಳದಿದ್ದರೂ ಅಮ್ಮನ ಇಷ್ಟದ ವಿರುದ್ಧ ನಡೆಯಲೇಕೋ ಅನುರಾಗ್ನಿಗೆ ಮನಸ್ಸಿರಲಿಲ್ಲ. ರಂಜಿನಿ ಬಹಳ ಒಳ್ಳೆಯ ಹುಡುಗಿ, ಹಾಲಿನಂತ ಮನಸ್ಸು ಎಂದು ಅನುರಾಗ್ ಜಾನಕಿಯವರನ್ನು ಎಷ್ಟೇ ಒಪ್ಪಿಸಲು ಪ್ರಯತ್ನ ಪಟ್ಟರೂ ಜಾನಕಿಯವರ ಮನಸ್ಸು ಕರಗಲಿಲ್ಲ. ಅಲ್ಲ ಅತ್ತೆ, ನನ್ನ ತಂಗಿ ಭಾವನ ರೂಪದಲ್ಲಾಗಲಿ ವಿದ್ಯೆಯಲ್ಲಾಗಲಿ ಯಾವುದ್ರಲ್ಲಿ ಕಡಿಮೆ ಇದ್ದಾಳೆ ಹೇಳಿ? ಒಳ್ಳೆಯ ನೌಕರಿಯಲ್ಲೂ ಇದ್ದಾಳೆ, ಎಲ್ಲಾ ರೀತಿಯಲ್ಲೂ ಅನುರಾಗ್ನಿಗೆ ಸರಿ ಹೊಂತಾಳೆ. ಅಂಥದ್ರಲ್ಲಿ ಅವಳನ್ನು ಬಿಟ್ಟು ಈ ಮಾತು ಬಾರದವಳನ್ನು ಅದು ಏನ ಅಂತ ಇಷ್ಟಪಟ್ಟು ಮದುವೆ ಆಗ್ತಿದ್ದಾನೆ ಹನಿ? ಪ್ರೇಮದ ಅಮಲ್ನಲ್ಲಿ ತನ್ನ ಜೀವನವನ್ನು ಹಾಳು ಮಾಡಿಕೊಳ್ತಿದ್ದಾನೆ ಅಷ್ಟೇ. ನೀವೇ ಅವನಿಗೆ ಬುದ್ಧಿ ಹೇಳಿ ಸರಿದಾರಿಗೆ ತರಬೇಕು ಎಂದು ಸಹನ ಇಲ್ಲದನ್ನೆಲ್ಲ ಜಾನಕಿಯವರ ತಲೆಗೆ ತುಂಬಿ ಅವರ ಮನಸ್ಸನ್ನು ಇನ್ನಷ್ಟು ಕೆಡಿಸಿದಳು. ರಂಜಿನಿ ತನ್ನ ಮಗನಿಗೆ ಸರಿಯಾದ ಹೆಣ್ಣಲ್ಲ ಎನ್ನುವುದು ಜಾನಕಿಯವರ ಮನಸ್ಸಲ್ಲಿ ಬೇರೂರಿ ಬಿಟ್ಟಿತ್ತು. ಹನಿ, ನಿನಗೇನೋ ಕಡಿಮೆಯಾಗಿರೋದು? ರೂಪ, ವಿದ್ಯೆ, ಗುಣ ಎಲ್ಲದರಲ್ಲೂ ನಿಂಗೆ ಹೊಂದುವಂತಹ ಹುಡುಗಿಯನ್ನು ಮದುವೆ ಆದ್ರೆ ಜೀವನ ಚೆನ್ನಾಗಿರುತ್ತೆ. ನಿಂಗೆ ಸಹನಾಳ ತಂಗಿ ಭಾವನ ಇಷ್ಟವಿಲ್ಲದಿದ್ರೆ ಬೇಡ, ಬೇರೆ ಒಳ್ಳೆಯ ಹುಡುಗಿಯನ್ನು ನಾನೇ ಹುಡುಕುವೆ. ಅದು ಬಿಟ್ಟು ಮಾತು ಬಾರದವಳನ್ನು ನೀನು ಮದುವೆ ಆಗುವುದಕ್ಕೆ ನಾನಂತೂ ನನ್ನ ಒಪ್ಪಿಗೆ ಕೊಡುವುದಿಲ್ಲ. ಜೀವನವೆಂದರೆ ಕತೆ ಕಾದಂಬರಿ ಅಂತಲ್ಲ ಹನಿ, ವಾಸ್ತವಿಕತೆಯನ್ನು ಅರ್ಥ ಮಾಡಿಕೋ ಎಂದು ಜಾನಕಿ ಅವರು ಅನುರಾಗ್ನಿಗೆ ತಿಳಿ ಹೇಳಲು ಬಹಳ ಪ್ರಯತ್ನಿಸಿದರು. ಆದರೆ ಅನುರಾಗ್ ರಂಜಿನಿಯ ಪ್ರೀತಿಗೆ ಸೋತು ಹೋಗಿದ್ದ. ಅವಳಲ್ಲದೆ ಬೇರೆ ಇನ್ಯಾರನ್ನೂ ತನ್ನ ಮಡದಿಯಾಗಿ ಒಪ್ಪಿಕೊಳ್ಳಲು ಅನುರಾಗ್ನ ಮನಸ್ಸು ಸಿದ್ಧವಿರಲಿಲ್ಲ. ಅತ್ತ ರಂಜಿನಿಯನ್ನು ಬಿಡಲು ಆಗದ, ಇತ್ತ ತಾಯಿಯನ್ನು ಒಪ್ಪಿಸಲು ಆಗದ ಅನುರಾಗ್ನ ಸ್ಥಿತಿ ಅತಂತ್ರವಾಗಿತ್ತು. ಪ್ರೀತಿಯೋ ಇಲ್ಲ ತಾಯಿಯ ಮಮತೆಯೋ ಎನ್ನುವ ಪ್ರಶ್ನೆಗೆ ಉತ್ತರಿಸುವುದು ಎಂತವರಿಗೆ ಕೂಡ ಕಷ್ಟವೇ. ಅಂದು ಗೋಪಾಲ್ ಕೃಷ್ಣ ಗುಡಿಗೆ ಹೋಗಿದ್ದ ಅನುರಾಗ್ನಿಗೆ ದೇವಾಲಯದ ಹೊರಾಂಗಣದಲ್ಲಿಯೇ ಸಿಕ್ಕಿದಳು ರಂಜಿನಿ. ತಾನು ನಿಮಗೇನೋ ತೋರಿಸಬೇಕೆಂದು ಸನ್ನೆ ಮಾಡುತ್ತಾ ಅನುರಾಗ್ನ ಕೈ ಹಿಡಿದು ಅಲ್ಲೇ ಪಕ್ಕದಲ್ಲಿದ್ದ ಅವಳ ಮನೆಗೆ ಕರೆದುಕೊಂಡು ಹೋದಳು. ಅನುರಾಗ್ನನ್ನು ಕುಳ್ಳಿರಿಸಿ ಒಳಗೆ ಹೋಗಿ 2 ಮುದ್ದಾದ ಜೋಡಿ ಗೊಂಬೆಗಳನ್ನು ತಂದಳು. ಅಷ್ಟು ದಿನಗಳ ರಂಜಿನಿಯ ಒಡನಾಟದಿಂದಾಗಿ ಅನುರಾಗ್ನಿಗೆ ರಂಜಿನಿಯ ಸನ್ನೆಯ ಭಾಷೆ ಅರ್ಥವಾಗಲಾರಂಭಿಸಿತು. ಆ ಗೊಂಬೆಗಳನ್ನು ತಾನೇ ತನ್ನ ಕೈಯಾರೆ ಮಾಡಿರುವುದಾಗಿಯೂ, ಅದರಲ್ಲಿ ಹೆಣ್ಣು ಗೊಂಬೆ ನಾನು, ಗಂಡು ಗೊಂಬೆ ನೀವು ಎನ್ನುವಂತೆ ಸನ್ನೆ ಮಾಡಿದಳು ರಂಜಿನಿ. ಆ ಗೊಂಬೆಗಳನ್ನೇ ನೋಡಿದ ಅನುರಾಗ್ ಮುದ್ದಾಗಿದ್ದವು. ಮದುಮಗಳು ಮದುಮಗನಂತೆ ಶೃಂಗಾರ ಬೇರೆ ಮಾಡಿದ್ದಳು ರಂಜಿನಿ. ಅದವಳ ಪಾಲಿಗೆ ಕೇವಲ ಗೊಂಬೆಗಳಾಗಿರ್ಲಿಲ್ಲ, ಅವಳ ಕನಸು, ಪ್ರೀತಿ, ಜೀವನ ಎಲ್ಲವೂ ಆಗಿತ್ತು ಎನ್ನುವುದು ಅನುರಾಗ್ನಿಗೆ ಅರ್ಥವಾಗದೆ ಹೋಗ್ಲಿಲ್ಲ. ರಂಜಿನಿಯ ಬಟ್ಟಲು ಕಣ್ಗಳನ್ನೇ ನೋಡಿದ. ಅದರಲ್ಲಿದ್ದ ನಿಷ್ಕಲ್ಮಶ ಪ್ರೀತಿಗೆ ಅನುರಾಗ್ ಮತ್ತೆ ಮತ್ತೆ ಸೋತು ಶರಣಾಗಿದ್ದ. ರಂಜಿನಿ ತನ್ನ ಪಾಡಿಗೆ ತಾನಿದ್ದಳು.
ನಾನೇ ಅವಳಲ್ಲಿ ಪ್ರೀತಿ, ಪ್ರೇಮ, ಮದುವೆಯನ್ನ ಆಸೆಗಳನ್ನೆಲ್ಲ ಬಿತ್ತಿದೆ. ಈಗ ಮನೆಯಲ್ಲಿ ಒಪ್ಪುತ್ತಿಲ್ಲ ಎನ್ನುವ ಕಾರಣ ಕೊಟ್ಟು ಅವಳಿಂದ ದೂರವಾದ್ರೆ ಅದಕ್ಕಿಂತ ದೊಡ್ಡ ಮೋಸ ಇನ್ಯಾವುದೂ ಇರಲಿಕ್ಕಿಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನನ್ನು ನಾನು ಜೀವನದಲ್ಲಿ ಎಂದಿಗೂ ಕ್ಷಮಿಸಿಕೊಳ್ಳಲಾರೆ ಎನಿಸಿತು ಅನುರಾಗ್ನಿಗೆ. ಅಲ್ಲಿಯವರೆಗೂ ಡೋಲಾಯಮಾನವಾಗಿದ್ದ ಅನುರಾಗ್ನ ಮನಸ್ಸು ಆಗ ಸ್ಥಿರತೆಗೆ ಬಂದಿತ್ತು. ರಂಜಿನಿ ತನ್ನನ್ನೇ ನಂಬಿರುವವಳು. ತಾನವಳಿಂದ ದೂರವಾಗುವುದಿರಲಿ, ಅದರ ಬಗ್ಗೆ ಯೋಚನೆಯೂ ಮಾಡಬಾರದು ಎಂದು ದೃಢವಾಗಿ ನಿಶ್ಚಯಿಸಿದ. ಇದೇ ತನ್ನ ಕೊನೆಯ ನಿರ್ಧಾರವೆಂದು ಮನೆಯಲ್ಲಿ ತಿಳಿಸಿದಾಗ ಮಾಧವ್ ಸಹನ ಸಿಟ್ಟಾದರು. ಜಾನಕಿಯವರ ಮನಸ್ಸಂತೂ ಹೊಡೆದೇ ಹೋಯಿತು. ತನ್ನ ಮುದ್ದಿನ ಮಗ ಚಿಕ್ಕ ವಯಸ್ಸಿನಿಂದಲೂ ತನ್ನ ಯಾವ ಮಾತನ್ನು ಮೀರಿದವನಲ್ಲ. ಅಂತವನು ನಿನ್ನೆ ಮೊನ್ನೆ ಬಂದ ಹುಡುಗಿಗೋಸ್ಕರ ತಾಯಿಯ ಮಾತನ್ನೇ ಮೀರುವ ನಿರ್ಧಾರಕ್ಕೆ ಬಂದನಲ್ಲ ಎಂದು ನೆನೆದು ಜಾನಕಿಯವರ ಮನಸ್ಸಿಗೆ ಬಹಳ ಆಘಾತವಾಯಿತು. ಕೊನೆಗೂ ಮನೆಯವರ ವಿರೋಧದಲ್ಲಿ ಅನುರಾಗ್ ರಂಜಿನಿಯ ಮದುವೆಯಾಯಿತು. ಅಮ್ಮ ಸಿಟ್ಟಿನಲ್ಲೇನೋ ವಿರೋಧಿಸಿರ್ಬೋದು. ಆದರೆ ಮದುವೆಗಾದರೂ ಬಂದೇ ಬರುವಳೇನೋ ನಿರೀಕ್ಷೆ ತಾಳಿ ಕಟ್ಟುವ ಕೊನೆಯ ಗಳಿಗೆಯವರೆಗೂ ಅನುರಾಗ್ನಿಗಿತ್ತು. ಆದ್ರೆ ಆ ನಿರೀಕ್ಷೆ ಸುಳ್ಳಾಗಿತ್ತು. ಮಗ ತನ್ನನ್ನು ಬಿಟ್ಟು ಆ ಹುಡುಗಿಯನ್ನು ಆರಿಸಿಕೊಂಡನಲ್ಲ ಎನ್ನುವ ಸಿಟ್ಟು ದುಃಖ ಜಾನಕಿಯವರ ಹೃದಯವನ್ನು ಕಲ್ಲು ಮಾಡಿತ್ತು. ಅದರ ಜೊತೆಗೆ ಸಾಣಲು ಆಗಾಗ ಇಲ್ಲ ಸಲ್ಲದ ಚಾಡಿಗಳನ್ನು ವಿಷಪ್ರಾಶನದಂತೆ ಮಾಡುತ್ತಲೇ ಇದ್ದಳು. ಒಪ್ಪಿಗೆ ಯಾವಾಗಲೂ ಮನಸಾರೆ ಬರಬೇಕು ಎನ್ನುವುದು ಅನುರಾಗ್ನ ಅಭಿಪ್ರಾಯವಾಗಿತ್ತು. ಹಾಗಾಗಿ ಹೆಚ್ಚು ಬಲವಂತ ಮಾಡಲು ಅವನಿಗೂ ಇಷ್ಟವಿರಲಿಲ್ಲ. ಒಟ್ಟಿನಲ್ಲಿ ಜಾನಕಿ ಹಾಗೂ ಅನುರಾಗ್ನ ಸಂಬಂಧ ಪೂರ್ತಿಯಾಗಿ ಹದಗೆಟ್ಟಿತ್ತು. ಹಲವು ಬಾರಿ ತಾಯಿಯನ್ನು ಅನುರಾಗ್ನೆ ಸಂಪರ್ಕಿಸಲು ಪ್ರಯತ್ನ ಪಟ್ಟರೂ ಯಾವ ಪ್ರಯೋಜನವೂ ಆಗಲಿಲ್ಲ. ಇತ್ತ ತಾನು ಹೆಂಡತಿಯಾಗಿ ಅನುರಾಗ್ನ ಜೀವನದಲ್ಲಿ ಕಾಲಿಡುತ್ತಲೇ ಅನುರಾಗ್ ತನ್ನ ಮನೆಯ, ಅದರಲ್ಲೂ ತನ್ನ ತಾಯಿಯ ಸಂಬಂಧವನ್ನು ಕಡಿದುಕೊಳ್ಳುವಂತಾಯ್ತಲ್ಲ ಎನ್ನುವುದು ರಂಜಿನಿಯ ಮನಸ್ಸನ್ನು ಚುಚ್ಚುತ್ತಲೇ ಇತ್ತು. ಇದಕ್ಕೆಲ್ಲ ತಾನೇ ಕಾರಣಳಾದೆನೆ, ತಾಯಿ ಮಗನನ್ನು ದೂರವಾಗಿಸಿದ್ದ ಪಾಪಕ್ಕೆ ತುತ್ತಾದೆನೆ ಎಂದು ಸದಾ ಕೊರಗುತ್ತಿದ್ದಳು ರಂಜಿನಿ. ಇದರಲ್ಲಿ ನಿನ್ನದೇನು ತಪ್ಪಿಲ್ಲ ಎಂದು ಅನುರಾಗ್ ಬಹಳಷ್ಟು ಸಲ ರಂಜಿನಿಯನ್ನು ಸಂತೈಸಿದ. ಆದ್ರೆ ರಂಜಿನಿಯ ಮನಸ್ಸಿಗೆ ಸಮಾಧಾನವಾಗಿರ್ಲಿಲ್ಲ. ಇಳಿ ವಯಸ್ಸಿನಲ್ಲಿ ತಾಯಿಗೆ ಇಂತಹ ನೋವು ಕೊಟ್ಟೆನಲ್ಲ ಎಂದು ಅನುರಾಗ್, ತನ್ನ ಮಗ ತನ್ನ ಮಾತನ್ನೇ ಮೀರಿ ತನ್ನಿಂದ ದೂರ ಆದನಲ್ಲ ಎಂದು ಜಾನಕಿಯವರು, ಇವರಿಬ್ಬರು ಬೇರಾಗಲು ತಾನು ಕಾರಣವಾದೆನಲ್ಲ ಎಂದು ರಂಜಿನಿ. ಒಟ್ಟಿನಲ್ಲಿ ಮೂವರು ತಮ್ಮ ತಮ್ಮ ಮನಸ್ಸಿನಲ್ಲಿ ಕೊರಗ್ತಲೇ ಇದ್ದರು. ಕೊರಗು ಸೊರಗುವ ಕಾಲ ಚಕ್ರವಂತೂ ಓಡುತ್ತಲೇ ಇರುತ್ತದಲ್ಲವೇ. ಹೀಗೆ ಒಂದಿಷ್ಟು ವರ್ಷಗಳೇ ಕಳೆದವು. ಜಾನಕಿಯವರನ್ನು ಸಂಪರ್ಕಿಸಲು ಎಷ್ಟೋ ಬಾರಿ ಪ್ರಯತ್ನಿಸಿದರೂ ನಿರಾಸೆ ಕಾದಿತ್ತು ಅನುರಾಗ್ನಿಗೆ. ಹಾಗಾಗಿ ಹಾಗೊಮ್ಮೆ ಹೀಗೊಮ್ಮೆ ತನ್ನ ಸಂಬಂಧಿಕರ ಬಳಿ ಜಾನಕಿಯವರ ಬಗ್ಗೆ ಹೇಳಿ ವಿಚಾರಿಸಿಕೊಳ್ಳುತ್ತಿದ್ದ. ಒಂದು ನಂದನವನ ಸೇವಾ ಟ್ರಸ್ಟ್ ಎನ್ನುವ ಸಂಸ್ಥೆ ಆಯೋಜಿಸಿದ ಪುಟ್ಟ ಮಕ್ಕಳ ಸಂಗೀತ ಕಾರ್ಯಕ್ರಮದಲ್ಲಿ ಪುಟಾಣಿಗಳ ಗಾಯನವನ್ನು ಕೇಳುತ್ತಾ ಮೈಮರೆತಿದ್ದರು ಜಾನಕಿಯವರು. ಅದರಲ್ಲೊಬ್ಬ ಪುಟ್ಟ ಹುಡುಗನಂತೂ ಬಹಳ ಚೂಟಿಯಾಗಿದ್ದ. ಆಕರ್ಷಣೆಯ ಕೇಂದ್ರ ಬಿಂದುವೇನೋ ಅನಿಸುವಂತಿದ್ದ. ದೃಷ್ಟಿ ಮಂದವಾಗಿದ್ದರಿಂದ ಜಾನಕಿಯವರಿಗೆ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ಹತ್ತಿರ ಹೋಗಿ ನೋಡಿದಾಗ ಆಶ್ಚರ್ಯ ಖುಷಿಯೆಲ್ಲವೂ ಒಟ್ಟಿಗೆ ಆದಂತೆ ಎನಿಸಿತು. ತದ್ರೂಪ ಅನುರಾಗ್ನನ್ನೇ ಹೋಲುತ್ತಿದ್ದ. ಇವನು ಅನುರಾಗ್ನ ಮಗನೇ ಏನು ಎಂದು ಅವನ ಹತ್ತಿರ ಹೋಗುವಷ್ಟರಲ್ಲಿ ಹುಡುಗಿಯೊಬ್ಬಳು ಅವನ ಬಳಿ ಬಂದಳು. ಆ ಮಗು ಅಮ್ಮ ಎಂದು ಅವಳನ್ನು ತಬ್ಬಿಕೊಂಡಿತು. ಇಷ್ಟು ವರ್ಷಗಳಲ್ಲಿ ಮೊದಲ ಸಲ ಜಾನಕಿಯವರು ತಮ್ಮ ಸೊಸೆಯನ್ನು ನೋಡಿದ್ದರು. ಹುಟ್ಟಿದ್ದ ಕೇಸರಿ ಬಣ್ಣದ ಸೀರೆ, ಕೈ ತುಂಬ ಬಳೆಗಳು, ಮುದ್ದನೆಯ ಜಡೆ, ಮೊಗದಲ್ಲಿ ಸದಾ ಕಾಣುವ ಮಂದಹಾಸ, ಲಕ್ಷಣವಾಗಿದ್ದಾಳೆ ಅನಿಸಿತು ಸೊಸೆ. ಮೊಮ್ಮಗುವನ್ನು ನೋಡಿ ತಮಗೆ ಅರಿವಾಗದಂತೆ ಜಾನಕಿಯವರ ಕಣ್ಣುಗಳು ತುಂಬಿದವು. ಮಾತನಾಡಿಸಬೇಕು ಎಂದು ಹೆಜ್ಜೆ ಮುಂದಿಟ್ಟವರು ಅದೇನೋ ಅನಿಸಿ ಸುಮ್ಮನಾದರು. ಜಾನಕಿಯವರು ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಷ್ಟರಲ್ಲಿ ರಂಜಿನಿ ಅವರನ್ನು ನೋಡಿದಳು. ಜಾನಕಿಯವರನ್ನು ನೇರವಾಗಿ ನೋಡಿರದಿದ್ದರೂ ಅವರ ಭಾವಚಿತ್ರ ನೋಡಿದ್ದರಿಂದ ರಂಜಿನಿಗೆ ಗುರುತು ಸಿಕ್ಕಿತ್ತು. ಜಾನಕಿಯವರನ್ನು ತಡೆದ ರಂಜಿನಿ ತನ್ನ ಸನ್ನೆಯ ಭಾಷೆಯಲ್ಲಿ ಏನೋ ಹೇಳಲು ಪ್ರಯತ್ನ ಪಟ್ಟಳು. ಜಾನಕಿಯವರಿಗೆ ಸರಿಯಾಗಿ ಅರ್ಥವಾಗದಿದ್ದಾಗ ಅವರ ಕೈಯನ್ನು ಹಿಡಿದು ತನ್ನೊಂದಿಗೆ ಆಟೋ ಸ್ಟ್ಯಾಂಡ್ನವರೆಗೆ ಕರೆದುಕೊಂಡು ಬಂದು ಆಟೋದಲ್ಲಿ ಕೂರುವಂತೆ ಹೇಳಿದಳು. ತಾನು ಬರುವುದಿಲ್ಲವೆಂದು ಜಾನಕಿಯವರು ಎಷ್ಟೇ ಹೇಳಿದರೂ ಒತ್ತಾಯ ಮಾಡಿ ಆಟೋ ಹತ್ತಿಸಿ ಕೈಯಲ್ಲಿದ್ದ ವಿಳಾಸದ ಚೀಟಿಯನ್ನು ಆಟೋ ಚಾಲಕನಿಗೆ ತೋರಿಸಿದಳು. ಆಟೋ ರಂಜಿನಿಯ ಮನೆಯ ಮುಂದೆ ಬಂದು ನಿಂತಿತ್ತು. ಮನೆಯ ಬಾಗಿಲು ತೆಗೆದ ಅನುರಾಗ್ ರಂಜಿನಿ ಹಾಗೂ ಮಗನೊಂದಿಗೆ ಬಂದ ತನ್ನ ತಾಯಿಯನ್ನು ದಿಟ್ಟಿಸ್ತಾ ನಿಂತು ಬಿಟ್ಟ. ಕಣ್ಣುಗಳು ತುಂಬಿದ್ದವು. ಮಾತನಾಡಲು ಸ್ವರವೇ ಹೊರಬರದೇನು ಎನಿಸುವಂತೆ ಗಂಟಲು ಕಟ್ಟಿತ್ತು. ರಂಜಿನಿಯ ಜಾನಕಿಯವರನ್ನು ಮನೆಯೊಳಗೆ ಕರೆದುಕೊಂಡು ಹೋಗಿ ಕುಡಿಯಲು ನೀರು ಕೊಟ್ಟಳು. ಇಷ್ಟು ವರ್ಷಗಳ ನಂತರ ತಾಯಿಯನ್ನು ನೋಡಿದ ಅನುರಾಗ್ ಚಿಕ್ಕ ಮಗುವಿನಂತೆ ಜಾನಕಿಯವರ ಮಡಿಲಲ್ಲಿ ತಲೆ ಇಟ್ಟು ಅಳಲಾರಂಭಿಸಿದ. ಜಾನಕಿಯವರ ಕಣ್ಣುಗಳು ತೇವವಾದವು. ಅತ್ತೆ ನಂದನವನದ ಕಾರ್ಯಕ್ರಮದಲ್ಲಿ ಸಿಕ್ಕಿದರು ಎಂದು ತಿಳಿಸಿದಳು ರಂಜಿನಿ.
ಅನುರಾಗ್ನಿಗೆ ಆಶ್ಚರ್ಯವಾಯಿತು. ಏಕೆಂದರೆ ಅದು ವೃದ್ಧಾಶ್ರಮದಲ್ಲಿ ನಡೆದ ಸಂಗೀತ ಕಾರ್ಯಕ್ರಮವಾಗಿತ್ತು. ಅಮ್ಮ, ಅಲ್ಲಿ ಇಷ್ಟು ವಿಷಯ ತಿಳಿಯುತ್ತಲೇ ಏನು ನಡೆದಿದೆ ಎಂದು ಊಹಿಸಲು ಅನುರಾಗನಿಗೇನು ಕಷ್ಟವಾಗಲಿಲ್ಲ. ಅಮ್ಮ, ಏನಾಯ್ತೆಂದು ಸತ್ಯ ಹೇಳು, ಇಲ್ಲದಿದ್ರೆ ನನ್ನ ಆಣೆ. ಏನಂತ ಹೇಳಿ ಅನಿ? ನಿನ್ನ ಅಣ್ಣ ಮಾಧವ್ ಹೇಗೆ ಎನ್ನುವುದು ನಿಂಗೂ ಗೊತ್ತು. ಸಂಬಂಧಗಳನ್ನು ಲೆಕ್ಕಾಚಾರದಲ್ಲಿ ಅಳೆದು ತೂಗುವ ಗುಣ ಅವನದು. ಇನ್ನು ಸಹನ ಗಂಡನಿಗೆ ತಕ್ಕ ಹೆಂಡತಿ. ವಯಸ್ಸಾದ ನಾನು ಅವರಿಗೆ ಭಾರವೆನಿಸಿದೆ. ಹಾಗಂತ ಅವರು ಬಾಯ್ಬಿಟ್ಟು ಹೇಳಲಿಲ್ಲವಾದರೂ ಅವರ ಪ್ರತಿ ನಡೆನುಡಿಯಲ್ಲಿ ಅದನ್ನು ತೋರಿಸಿದರು. ಊರಲ್ಲಿ ಒಬ್ಬಳೇ ಇರುವುದಕ್ಕೂ ಈ ವಯಸ್ಸಿನಲ್ಲಿ ನನಗೆ ಧೈರ್ಯ ಸಾಲಿಲ್ಲ. ಹಾಗಾಗಿ ವೃದ್ಧಾಶ್ರಮ ಎಷ್ಟೋ ವಾಸಿ ಎನ್ನುವ ನಿರ್ಧಾರಕ್ಕೆ ಬಂದೆ. ನಿನಗಿರುವುದು ಒಬ್ಬನೇ ಮಗನಾ? ಅಂತ ಪರಿಸ್ಥಿತಿಯಲ್ಲೂ ನನ್ನ ನೆನಪು ನಿಂಗೆ ಬರ್ಲಿಲ್ವಾ? ಅಷ್ಟೊಂದು ಹೊರಗಿನವನಾಗಿ ಬಿಟ್ಟೆನ ನಾನು? ನಾನು ಆಗಾಗ ಚಿಕ್ಕಮ್ಮನಿಗೆ ಕಾಲ್ ಮಾಡಿ ನಿನ್ನ ಬಗ್ಗೆ ವಿಚಾರಿಸ್ತಿದ್ದಾಗ ನೀನು ಅಣ್ಣನ ಮನೆಯಲ್ಲಿ ಆರಾಮವಾಗಿರುವೆ ಎನ್ನುತ್ತಿದ್ದರಲ್ಲ ಚಿಕ್ಕಮ್ಮ. ನಿನ್ನ ಚಿಕ್ಕಮ್ಮನಿಗೆ ಹಾಗೆ ಹೇಳಲು ನಾನೇ ಹೇಳಿದ್ದು. ನಿನ್ನ ಪ್ರೀತಿಯನ್ನು ವಿರೋಧಿಸಿ ನಿನ್ನ ಮದುವೆಗೂ ಬಾರದೆ ನಿನ್ನಿಂದೆಲ್ಲಾ ಸಂಬಂಧವನ್ನು ಕಡಿದುಕೊಂಡ ನಾನು ಕಷ್ಟ ಬಂದೊದಗಿದ ಕೂಡಲೇ ನಿನ್ನ ಬಳಿ ಬರಲು ನನ್ನ ಮನಸಾಕ್ಷಿ ಏಕೋ ಒಪ್ಲಿಲ್ಲ ಎಂದ ಜಾನಕಿಯವರ ಕಣ್ಣಳಿಗಳು ಒದ್ದೆಯಾಗಿದ್ದವು. ಹಾಗಿದ್ದು ಹಾಗೆ ಹೋಯಿತು. ಇನ್ನು ಹಳೆಯದನ್ನು ಕೆದಕಬೇಡಿ ಎಂದು ರಂಜಿನಿ ಕನ್ಸನ್ನೆಯಲ್ಲಿ ಅನುರಾಗನಿಗೆ ತಿಳಿಸಿದಳು. ಅಮ್ಮ, ನಿಂಗೆ ನನ್ ಮೇಲೆ ಸಿಟ್ಟಿದೆ, ರಂಜಿನಿಯ ಮೇಲೂ. ಆದ್ರೆ ನಿನ್ನ ಮೊಮ್ಮಗನಿಗೋಸ್ಕರ ಆದ್ರೂ ಹಳೆಯದನ್ನೆಲ್ಲ ಮರೆತು ನಮ್ಮೊಂದಿಗೆ ಇಲ್ಲೇ ಇರು ಎಂದ ಅನುರಾಗ್. ಇಷ್ಟು ವರ್ಷಗಳು ತಮ್ಮ ಪ್ರೀತಿಯ ಮಗನಿಂದ ದೂರವಿದ್ದ ತಾಯಿಯ ಹೃದಯ ಮಗನ ಸಾನ್ನಿಧ್ಯಕ್ಕಾಗಿ ಪರಿತಪಿಸುತ್ತಿತ್ತು. ಹಳೆಯದನ್ನೆಲ್ಲ ನೆನೆದು ಜಿದ್ದು ಸಾಧಿಸುವ ಪರಿಸ್ಥಿತಿಯಲ್ಲಿ ಜಾನಕಿಯವರು ಇರಲಿಲ್ಲ. ಯಾವಾಗಲೂ ಚುಚ್ಚು ಮಾತುಗಳಿಂದ ನೋಯಿಸುವ ಮೊದಲನೇ ಸೊಸೆ ಸಾಣಾಲಕ್ಕಿಂತ ಮಾತು ಬಾರದಿದ್ದರೂ ತನ್ನನ್ನು ಇಲ್ಲಿಯವರೆಗೆ ಕರೆದುಕೊಂಡು ಬಂದ ತನ್ನ ಮಗ ಅನುರಾಗ್ನೊಂದಿಗೆ ಸೇರಿಸಿದ ರಂಜಿನಿಯ ಗುಣವೇ ಹಿರಿದು ಎನ್ನುವುದು ಜಾನಕಿಯವರಿಗೆ ಮನದಟ್ಟಾಯಿತು. ಅನುರಾಗ್ನ ಮಾತಿಗೆ ಮಗುವಿನಂತೆ ತಲೆ ಆಡಿಸ್ತಾ ಒಪ್ಪಿಗೆ ಸೂಚಿಸಿದರು ಜಾನಕಿ. ರಂಜಿನಿಯನ್ನು ಒಮ್ಮೆ ಮೆಚ್ಚುಗೆಯ ನೋಟದಿಂದ ನೋಡಿದರು. ಅಮ್ಮ, ಮರಳಿ ಸಿಕ್ಕ ಸಂತೋಷ ಅನುರಾಗ್ನಿಗಾಗಿತ್ತು. ಅಂದು ತನ್ನಿಂದ ದೂರಾದ ತಾಯಿ ಮಗ ಮತ್ತೆ ಹೊಂದಾದ್ರಲ್ಲ ಎನ್ನುವ ನೆಮ್ಮದಿ ರಂಜಿನಿಯ ಮನಸ್ಸಲ್ಲಿ ಮನೆ ಮಾಡಿತ್ತು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದಕ್ಕಾಗಿ.